ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ. ಯಾವನಾದ್ರೂ ಹಾಳು ಮಾಡ್ಲಿಕ್ಕೆ ಬಂದ್ರೆ ಅವ್ನು ಯಾಕೆ ಹುಟ್ಟದೆ ಅಂತ ಅನಿಸ್ತೀನಿ ಅವನಿಗೆ. ಇದೇ ಮಾತ್ರ ರಾಮನಗರದಲ್ಲಿ ಮಾತಾಡ್ಬೋದು ಎಷ್ಟು ಬೇಕಾದ್ರೆ ನಾನು. ತುಂಬಾ ಕಡೆ ಟ್ರಾನ್ಸ್ಫರ್ ಆಗಿದೆ ತಮಗೂ ಕೂಡ. ಒಂದು ಜಾಗ ನಂದು ಅಂತ ಜಾಗ ಯಾವತ್ತೂ ಕೂಡ ಇದ್ದಿದ್ದ ಅಭ್ಯಾಸ ಇಲ್ಲ ನನಗೆ. ಮೇನ್ ಪೊಲಿಟಿಕಲ್ ಪರ್ಸನಾಲಿಟೀಸ್ ಇರುವಂತ ಡಿಸ್ಟ್ರಿಕ್ಟ್ ಅನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಬಂದಾಗ ಕಷ್ಟ ಆಗ್ತದೆ ಅಂತ. ಇವನ್ ರಾಜಕಾರಣಿಗಳು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಈ ಕೇಸನ್ನ ನಾನು ಸಾಲ್ವ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅನ್ನುವಂಥದ್ದು ಆ ಥರದ್ದು ಯಾವ್ದಾದ್ರು ಇದೆಯಾ? ಒನ್ ಆಫ್ ಮೈ ಸಬ್ ಇನ್ಸ್ಪೆಕ್ಟರ್ಸ್ ಮಲ್ಲಿಕಾರ್ಜುನಬಂಡೆ ಅಂತ ಗುಲ್ಬರ್ಗದಲ್ಲಿ ನಾನು ಎಷ್ಟು ಕೇಸ್ಗಳನ್ನು ಇದುವರೆಗೂ ಫೇಸ್ ಮಾಡಿದಿರಿ, ಕ್ಲೋಸ್ ಮಾಡಿದಿರಿ ಅಂತ? 35 ಮರ್ಡರ್ ಕೇಸಸ್, ರೆಡ್ ಆರ್ಡ್ SC/ST atrocity cases. ಏನೇನೆಲ್ಲ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಸರ್? ಆಲ್ ಟ್ರಾನ್ಸ್ಫರ್ಸ್ ಅಂಡ್ ಪೋಸ್ಟಿಂಗ್ಸ್, ಆಲ್ ಪನಿಷ್ಮೆಂಟ್ಸ್. ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಆಟ ಆಡೋದು ಆ ಥರದ್ದೆಲ್ಲ ಇರುತ್ತೆ? ಎವ್ರಿ ವೀಕ್, ಎವ್ರಿ ಸಂಡೇ ಐ ಡೂ ಪ್ಲೇ ಕ್ರಿಕೆಟ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಎಷ್ಟೋ ಜನರ ಕನಸು, ಆ ಕನಸನ್ನು ನನಸು ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದೆಷ್ಟೋ ಹೋರಾಟಗಳು, ಆ ಹೋರಾಟಗಳನ್ನು ಹೇಗೆ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಸ್ಫೂರ್ತಿಗಳನ್ನು ಮಾತನಾಡಿಸುವಂತಹ ಒಂದು ಪ್ರಯತ್ನ. ಸೊ ಇವತ್ತು ನಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು ನನ್ನದರ್ದೆನ್ IPS ಅಧಿಕಾರಿ, ಖಡಕ್ ಆಫೀಸರ್ ಅಂತ ಅನಿಸಿಕೊಂಡಿರುವಂಥವರು ಸಂತೋಷ್ ಬಾಬು ಸರ್ ನಮ್ಮ ಜೊತೆ ಕೂತಿದ್ದಾರೆ. ಸೊ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ. ಸರ್, ಇವತ್ತು ನೀವು ಕೂತಿರೋ ಸೀಟು ತುಂಬಾ ಜನರ ಕನಸು, ಇನ್ಫ್ಯಾಕ್ಟ್ ನನಗೂ ಕೂಡ ಅದು ಕನಸು. ಹೇಗೆ ನನಸು ಮಾಡ್ಕೋಬಹುದು ಅದನ್ನ ಅಂತ? UPSC ಇಸ್ ಸಮಥಿಂಗ್ ವಿಚ್ ಇದು ಏನು ಅಗೇನ್ ನಾನಿಲ್ಲೇ ರಾಮನಗರ ಜಿಲ್ಲೆಯವನು. ಚಿಕ್ಕದ್ರಿಂದ ಮಂಗಳೂರು, ಪುಟ್ಟಪರ್ತಿ, ಡೆಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ತಂದೆ ತಾಯಿಯವರು ಪ್ರೋತ್ಸಾಹ ಕೊಟ್ಟು ಓದಿಸಿದ್ರು. ಬಟ್ ಚಿಕ್ಕದ್ರಿಂದ UPSC ಏನಿರಲಿಲ್ಲ. ಡ್ಯೂರಿಂಗ್ ಮೈ ಗ್ರ್ಯಾಜುಯೇಷನ್ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಟೀಚರ್ಗಳನ್ನೇ ದೇ ಆಸ್ಟ್ ಮೀ ಟು ಟ್ರೈ ಆ್ಯಂಡ್ ಅಟೆಂಪ್ಟ್ UPSC. ಓಕೆ. ಅದಾದ ನಂತರ ನನಗೂ ಕೂಡ UPSC ಬಗ್ಗೆ ಎಸ್ಪೆಷಲಿ ಮೈ ಗ್ರ್ಯಾಜುಯೇಷನ್ ಪುಟ್ಟಪರ್ತಿಯಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಇದನ್ನು ಹೆಚ್ಚಿನ ಐಡಿಯಾ ಇರಲಿಲ್ಲ. ಸೊ ಐ ಥಾಟ್ ಡೆಲ್ಲಿಯಲ್ಲಿ JNU ಸೇರ್ಕೊಳ್ಳೋಣ, ಸ್ವಲ್ಪ UPSC ಪ್ರಿಪ್ರೇಷನ್ಗೆ ಹೆಲ್ಪ್ ಆಗ್ಬೋದು ಅಂತ ಐ ಜಾಯಿನ್ JNU. ಓಕೆ. ಅಲ್ಲಿ ಅಫ್ಕೋರ್ಸ್ ಥ್ರೂ ಫ್ರೆಂಡ್ಸ್ ಆ್ಯಂಡ್ ಥ್ರೂ ಫ್ಯಾಕಲ್ಟಿ ಆ್ಯಂಡ್ ಥ್ರೂ ಅದರ್ ಪೀಪಲ್ ಐ ಗಾಟ್ ಎ ಪ್ರಿಟಿ ಗುಡ್ ಐಡಿಯಾ ಅಬೌಟ್ UPSC ಹೇಗಿರುತ್ತೆ, ಏನು ಮಾಡಬೇಕು ಅಂತ. ಬಟ್ ಸ್ಟಿಲ್ ಐ ವಾಸ್ ನಾಟ್ ಸೀರಿಯಸ್ ಎನಫ್ ಇನಿಷಿಯಲಿ. ಮೈ ಫಸ್ಟ್ ಅಟೆಂಪ್ಟ್ ಐ ಫೇಲ್ಡ್ ಇನ್ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್, ದಟ್ ಇಸ್ ನಾನು ಕನ್ನಡ ತಗೊಂಡಿದ್ದೆ. ಓಕೆ. ಬಟ್ ಒಂದು 8 ವರ್ಷ ಕನ್ನಡ ನಾನು ಓದಿರಲಿಲ್ಲ. ಸೊ ಐ ಫೇಲ್ಡ್ ಇನ್ ಕಂಪಲ್ಸರಿ ಕನ್ನಡ ಓನ್ಲಿ. ದೆನ್ ಸೆಕೆಂಡ್ ಅಟೆಂಪ್ಟ್ ಇಂಟರ್ವ್ಯೂ ಐ ಗಾಟ್ ಹಿಟ್ ವೆರಿ ಬ್ಯಾಡ್ಲಿ. ದೆನ್ after that, of course, I got into customs and then into IPS. UPSC ಅಲ್ಲಿ there is no guarantee in the sense that I have seen, like I have been ನನ್ನ ಕ್ಲಾಸಿಗೆ ಸ್ಟಾರ್ಟಿಂಗ್ ಫ್ರಮ್ ಕ್ಲಾಸ್ 10 I always been first to class, then first to state, first to university ಎಲ್ಲ ಇದ್ದೆ. ಬಟ್ ಜಸ್ಟ್ ಬಿಕಾಸ್ ನಾನು ಚೆನ್ನಾಗಿ ಓದ್ತಾ ಇದ್ದೆ ಕ್ಲಾಸಲ್ಲಿ ಅಥವಾ ನಾನು ಯೂನಿವರ್ಸಿಟಿಲಿ ಅಂತಂದ ತಕ್ಷಣ UPSCಯಲ್ಲಿ ಗ್ಯಾರಂಟೀಡ್ ಅಂತ ಏನಿರಲ್ಲ. ಅದಕ್ಕೋಸ್ಕರನೇ ಸಪ್ರೇಟ್ಲಿ ಯು ಹ್ಯಾವ್ ಟು ಮೇಕ್ ಸಫಿಷಿಯಂಟ್ ಎಫರ್ಟ್ ಟು ಎನ್ಶೂರ್ ದಟ್ ಯು ಸೇಲ್ ಥ್ರೂ. ಬಿಕಾಸ್ ನೀವು ಕಂಪೀಟ್ ಮಾಡ್ತಾ ಇರೋದು ಒಂದು 8 ರಿಂದ 9 ಲಕ್ಷ ಜನರಲ್ಲಿ. ಅಟ್ಲೀಸ್ಟ್ 2 lakh candidates are very serious candidates. So you'll be competing with other people who are equally putting as much effort as you. ಸೊ ನಿಮ್ಮ ಎಫರ್ಟ್ ಅದಕ್ಕಿಂತ ಹೆಚ್ಚಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಿರಬಾರ್ದು. So that way, that's what, like lots of effort was put, lots of learning points were there throughout, and thankfully we did sail through. ಓಕೆ ಸರ್, ತುಂಬಾ ಜನಕ್ಕೆ CSAT ಒಂದು ತಲೆನೋವು, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ತುಂಬಾ ಜನಕ್ಕೆ. CSAT was brought in as a great equalizer, I would say. In fact, our batch was the last batch which wrote the exam without CSAT. 2011 batch, 2012 ಇಂದ CSAT ಬಂತು. ಸೊ ನಾನು CSAT ಬರ್ದಿಲ್ಲ. ಬಟ್ when I speak to junior batches, they always say, in fact initially it was said that people who have engineering background ಅಥವಾ MBA background ಅವ್ರಿಗೆ ಈಸಿ ಆಗ್ತದೆ ಬಿಕಾಸ್ ಸಿಮಿಲಾರಿಟಿ ಇರ್ತದೆ ಭಾಳ ಅವರಿಗೆ ಅಂತ. ಬಟ್ ಆಲ್ ಸೆಡ್ ಅಂಡ್ ಡನ್, ಇಟ್ಸ್ ಅಬೌಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ದೆನ್ ಇಂಗ್ಲೀಷ್ ಸ್ಕಿಲ್ಸ್, ಈ ಟೈಪ್. ನಾವು ಬೀಯಿಂಗ್ ಎ ಸಿವಿಲ್ ಸರ್ವೆಂಟ್ ಯಾವ ರಾಜ್ಯದಲ್ಲಿ ಪೋಸ್ಟಿಂಗ್ ಆಗ್ತದೆ ನಮಗೆ ಗೊತ್ತಿಲ್ಲ. ಸೊ ಬೈ ಡಿಫಾಲ್ಟ್ ಯು ಹ್ಯಾವ್ ಟು ಬಿ ರೆಡಿ ಟು ಪಿಕಪ್ ಎನಿ ಲ್ಯಾಂಗ್ವೇಜ್, ಲರ್ನ್ ಎನಿ ಲ್ಯಾಂಗ್ವೇಜ್. ಈಗ ಫಾರ್ ಎಕ್ಸಾಂಪಲ್ ಹೊರಗಡೆ ರಾಜ್ಯದಿಂದ ಬಂದಂಥ ಸುಮಾರು ಜನ IPS IAS ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅವರು ಕನ್ನಡ ಫೈಲ್ಗಳನ್ನ ಓದ್ಕೊಂಡು ಅದರಲ್ಲಿ ಉತ್ತರ ಕೊಟ್ಕೊಂಡು ಕನ್ನಡದಲ್ಲ ಯಾವುದೇ ಹಳ್ಳಿಯವನಾದರೂ ಕೂಡ ಅವನ ಜೊತೆ ಕನ್ನಡದಲ್ಲಿ ಮಾತಾಡಿ ಅವನಿಗೆ ಕನ್ವಿನ್ಸ್ ಮಾಡುವಂಥ ಸ್ಥಿತಿಯಲ್ಲಿ ಆದಷ್ಟು ಬೇಗ ವಿತಿನ್ 1 or 2 years ಬರಬೇಕು. ಸೊ ಇಂಥ ನಿಟ್ಟಲ್ಲಿ ಇರ್ಬೇಕಾದ್ರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಲೈಕ್ ಫಾರ್ ಎಕ್ಸಾಂಪಲ್ ಗ್ಲೋಬಲಿ ಸ್ಪೀಕಿಂಗ್, ಪ್ಯಾನ್ ಇಂಡಿಯಾ ಸ್ಪೀಕಿಂಗ್, ಅಟ್ಲೀಸ್ಟ್ ಮಿನಿಮಮ್ ಇಂಗ್ಲೀಷ್ ಮತ್ತು ಹಿಂದಿ
ಅಲಾಂಗ್ ವಿತ್ ನಿಮ್ಮ ಮದರ್ ಟಂಗ್ ಯಾವುದಿರುತ್ತೆ ಅದ್ರ ಜೊತೆಗೆ ಇಷ್ಟನ್ನು ಮಿನಿಮಮ್ ಕಲ್ತ್ರೆ, ಬಿಕಾಸ್ ಆಸ್ ಅನ್ ಇಫ್ ಯು ಆರ್ ಟ್ರೈಂಗ್ ಟು ಬಿಕಮ್ ಎನ್ ಆಲ್ ಇಂಡಿಯಾ ಸರ್ವೆಂಟ್, ದೀಸ್ ಟು ಆರ್ ಲೈಕ್ ಬೇಸಿಕ್ ಸ್ಕಿಲ್ಸ್ ಕರೆಕ್ಟ್ ವಿಚ್ ಹ್ಯಾವ್ ಟು ಬಿ ದೇರ್ ವಿತ್ ಎವ್ರಿಬಡಿ. ಸೊ ಅದನ್ನು ಸ್ವಲ್ಪ ಚಿಕ್ಕದ್ರಿಂದನೇ ರೂಢಿ ಮಾಡಿಕೊಂಡ್ರೆ ಒಳ್ಳೇದು ಅನ್ನಿಸ್ತದೆ. ಈಗ ನಮಗೂ ಕೂಡ ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ, ನಾವು ಕನ್ನಡದವನೇ. ಬಟ್ ಕನ್ನಡದ ಜೊತೆಗೆ ಇಂಗ್ಲೀಷು ಬರ್ತದೆ, ಹಿಂದಿಯೂ ಬರ್ತದೆ, ಓದಲಿಕ್ಕೆ ಬರೀಲಿಕ್ಕೆ, ದೆನ್ ತೆಲುಗು ಮಾತಾಡ್ಲಿಕ್ಕೆ ಬರ್ತದೆ, ತಮಿಳ್ ಮಾತಾಡ್ಲಿಕ್ಕೆ ಬರ್ತದೆ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಲರ್ನಿಂಗ್. ಬೇರೆ ಬೇರೆ ಭಾಷೆಗಳನ್ನ ಕಲಿದ್ರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ ಇಟ್ ಜಸ್ಟ್ ಎನ್ಹಾನ್ಸಸ್ ದ ಅಮೌಂಟ್ ಆಫ್ ಪೀಪಲ್ ಯು ಕ್ಯಾನ್ ಟಾಕ್ ಟು ಆಲ್ಸೋ and interact with on a regular basis. So that language skills is something which of course is being tested in CSAT also, which is a good thing only. So mainly ಇವಾಗ ಮಾರ್ಕ್ಸ್ ಡಿಫ್ರೆನ್ಶಿಯೇಟ್ ಇನ್ ಬರೋದು ನಿಮ್ಮ how you answer in mains and how well you know your subject, the one subject you are taken. ಅಲ್ಲಿ ದೆನ್ ಆಫ್ ಕೋರ್ಸ್ ಇಂಟರ್ವ್ಯೂ ಇನ್ ದ ಎಂಡ್ ಅಲ್ಲಿ ಭಾಳ ಡಿಫ್ರೆನ್ಶಿಯೇಟ್ ಆಗ್ತದೆ. ಸೊ ಐ ಥಿಂಕ್ as far as test goes, it's okay because CSAT primarily is there in the preliminary stage of exams, which is always a stage of elimination, not one of selection. ಸೊ ಅಲ್ಲಿ CSAT ಇರೋದ್ರಿಂದ ಅಂಥ ಮೇಜರ್ ಇಶ್ಯೂ ಏನಿಲ್ಲ ಅಂತ ಅನ್ಕೊಂತಾನೆ. ಓಕೆ ಸರ್, ನಿಮಗೆ UPSC ಮಾಡೋದಕ್ಕೆ ಪರಿಸ್ಥಿತಿ ಅನುಕೂಲಕರವಾಗಿತ್ತ ಅವತ್ತು ಅಂತ? Thankfully, again, my father was a government servant. He was in agriculture department ಅಲ್ಲಿ ಇದ್ರಲ್ಲಿ. And we studied purely on the basis of merit. ಅಳಿಕೆ ಅಂತ ಮಂಗಳೂರು ಹತ್ರ, then ಪುಟ್ಟಪರ್ತಿ ಮತ್ತೆ JNU. So given our places of study, it was basically merit based selection and very highly subsidized education also there. So there was not much of financial stress. My mom and dad were decently well off. So anta issue ಏನಿರಲಿಲ್ಲ. Like major issue was the amount of effort that was required to be put in. I was primarily interested in sports, so ಓದೋದ್ರಲ್ಲಿ ಅಂತ ಇಂಟ್ರೆಸ್ಟ್ ಇರಲಿಲ್ಲ. So I had to put in lots of effort to actually sit down and study. ಸರ್, DCP admin ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ನೋಡ್ಕೋತೀರಿ. 20,000ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ. ಹೇಗೆ ಹ್ಯಾಂಡಲ್ ಮಾಡ್ತೀರಿ ಸರ್? ಯಾಕೆಂತಂದ್ರೆ ಒಂದು ಡಿಸ್ಟ್ರಿಕ್ಟ್ನ ಹ್ಯಾಂಡಲ್ ಮಾಡೋದು ಒಂದು ಕಡೆ ಚಾಲೆಂಜ್ ಆದರೆ, ಇಡೀ ಡಿಸ್ಟ್ರಿಕ್ಟ್ ಅನ್ನೇ ಕಂಟ್ರೋಲ್ ಮಾಡುವಂಥ ಸಿಬ್ಬಂದಿಗಳನ್ನು ಹ್ಯಾಂಡಲ್ ಮಾಡೋದು ಇನ್ನೊಂದು ದೊಡ್ಡ ಚಾಲೆಂಜ್. No, that is something which you learn over a period of time. Once you join the job initially, we have excellent training to begin with. Then you start as a probationer, then you become ASP, and then you become SP. So over all these periods of time, this is a skill, essential skill which we do pick up. As any government organization ಅಲ್ಲಿ ನೀವು IAS, IPS, IRS ಯಾವುದೇ ಸೇರಿದ್ರು ಕೂಡ you are an officer. Also the more important that is being an HR manager. Like how exactly you utilize your own manpower. That is something we do learn again on the job only, because that's something that cannot be taught in any school. I think it has to be learned on the job. ಕರೆಕ್ಟ್. ಏನೇನೆಲ್ಲ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಸರ್? ಅಂದ್ರೆ ಟೋಟಲಿ admin work ಅಲ್ಲಿ normally we issue arms licenses, all transfers and postings, all punishments, then all purchases and things like that. Then we have got like NOCs for to fire department, to BBMP, to excise department, and any kind of entertainment licenses. Then this thing, firecracker licenses. Then of course like arms renewal inspection and other things and all, they all come to. And other than that, of course, anything else within admin purview, that is anything regarding building repairs and salaries, increments, all these things. ಓಕೆ ಸರ್, ಅನೇಕ ಜಿಲ್ಲೆಗಳಲ್ಲೂ ಕೂಡ SP ಆಗಿ ಕೆಲಸ ಮಾಡಿದಿರಿ. ಲೈಕ್ ತುಂಬಾ ಹತ್ರ ಅಂತಂದ್ರೆ ರಾಮನಗರ, ಯಾಕೆಂತಂದ್ರೆ ನಿಮ್ಮದೇ ಹುಟ್ಟೂರು. ಅದು ಎಷ್ಟು ಖುಷಿ ಕೊಡ್ತು ರಾಮನಗರದಲ್ಲಿ ಕ್ಯಾಪ್ ಹಾಕೊಂಡು ಬರೋದೇ ಒಂಥರ hero feel ಅದು actually. No, it was a excellent thing. Unfortunately, I don't have that thing of ಇದು ಏನು that hero feel ಎಲ್ಲ ಇಲ್ಲ. Because I personally believe the only reason I came into police department also was because I felt that ಲೈಕ್ ಸಾಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 1,000 ಜನರಿಗೆ ಪಾಸಿಟಿವ್ಲಿ ಅವ್ರ ಜೀವನನ ಇಂಪ್ಯಾಕ್ಟ್ ಮಾಡಿ ಸಾಯ್ಬೇಕಂತ ಅನ್ಸಿತ್ತು ನನಗೆ. ಸೊ ದಟ್ಸ್ ದ ರೀಸನ್ ಐ ಜಾಯಿನ್ ಸಿವಿಲ್ ಸರ್ವಿಸ್. ಐ ಥಾಟ್ ಇಟ್ಸ್ ಅನ್ ಎಕ್ಸಲೆಂಟ್ ಆಪರ್ಚುನಿಟಿ ಟು ಡೂ ಸೊ. ಆ್ಯಂಡ್ that quota is something I completed during my probationary period and my ASP days. So I don't enjoy any kind of power for the sake of being, any opportunity to help anybody whom we can
again, like morally, if it is right, we normally try to do it because I look at it as an opportunity rather than opportunity to help others rather than opportunity to help myself. Correct. So that way, it's an excellent and brilliant opportunity. Like many times you do get frustrated because of lots of things, and you feel like you should leave the department and go. Correct. But what keeps us back is the same thing, because whenever people are like really down and out and there is nobody else to help them, that time I think I don't know, I feel I can do a better job. So that is always there. And being in Ramnagara, of course, was excellent. I did not expect it, but for some odd reasons I was put there. But being in native district, initially I thought it will be extremely difficult because ಎಲ್ಲರೂ ಕೂಡ ಇನ್ಫ್ಲುಯೆನ್ಸ್ ತಗೊಂಡು ಬರ್ತಾರೆ ಹಾಗೆ ಹೀಗೆ ಅಂದ್ಕೊಂಡೆ. ಬಟ್ ಆ ರೀತಿ ಏನೂ ಕೂಡ ಇರಲಿಲ್ಲ. ಪೀಪಲ್ ಆಲ್ವೇಸ್ ಇಷ್ಟು ಕಮ್ ಫಾರ್ ಸಮಥಿಂಗ್ ಲೀಗಲ್ ಓನ್ಲಿ. ಆ್ಯಂಡ್ ಈವನ್ ಯಾವ್ದಾದ್ರು ಕೂಡ ಬೇರೆ ತಪ್ಪು ಕೇಳ್ಕೊಂಡು ಬಂದರೂ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಅವ್ರು ಅದನ್ನು ಒಪ್ಕೊಂಡು ಹೋಗ್ತಿದ್ರು. ಸೊ ಆ ರೀತಿ ಏನು ತೊಂದರೆ ಏನಿರಲಿಲ್ಲ. Okay. It was very nice, excellent opportunity to work in own district. That's absolutely true. ಓಕೆ ಸರ್, ಕೆಲವರು ಹೇಳ್ತಾ ಇದ್ದ ಹಾಗೆ ಲೈಕ್ ಈಗ ಯಾವುದೇ ಡಿಸ್ಟಿಕ್ ಕೊಟ್ಟರು ನಮಗೆ ಸಮಸ್ಯೆ ಇಲ್ಲ, ಪರ್ಟಿಕ್ಯುಲರ್ಲಿ ಮೇನ್ ಪೊಲಿಟಿಕಲ್ ಪರ್ಸನಾಲಿಟೀಸ್ ಇರುವಂಥ ಡಿಸ್ಟಿಕ್ಕನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಈ ಕಡೆ ಅವ್ರ ಕಡೆಯವ್ರು ಬಂದರು, ಆ ಕಡೆ ಇವ್ರ ಕಡೆಯವ್ರು ಬಂದರು, ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಸೊ ಹೌ ಯು ಹ್ಯಾಂಡಲ್ಡ್ ಇಟ್ ಅಂತ? ಆ ರೀತಿ ಏನು ಕೂಡ ತೊಂದರೆ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಇನ್ಫ್ಯಾಕ್ಟ್ ಇನಿಷಿಯಲಿ ನಾವು ಕೂಡ ಅನ್ಕೋತಿದ್ವಿ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಬಂದಾಗ ಕಷ್ಟ ಆಗ್ತದೆ ಅಂತ. ಇಟ್ಸ್ ನಾಟ್ ಎನಿಬಡೀಸ್ ಮಿಸ್ಟೇಕ್, ಬಿಕಾಸ್ ಸಾರ್ವಜನಿಕರು ರಾಜಕಾರಣಿಗಳ ಹತ್ರ ಹೋಗ್ತಾರೆ, ರಾಜಕಾರಣಿಗಳು ಅಧಿಕಾರಿಗಳಿಗೆ ಫೋನ್ ಮಾಡಿ ದೇ ಟ್ರೈ ಟು ಟೆಲ್ ಏನು ಮಾಡಬೇಕು ಅಂತ. ಆ್ಯಂಡ್ ಅಧಿಕಾರಿಗಳು ಇಫ್ ಇಟ್ ಈಸ್ ಲೀಗಲ್ ಆ್ಯಂಡ್ ಮಾರಲಿ ಕರೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ದರ್ ಸಮಥಿಂಗ್ ರಾಂಗ್ ಇನ್ ಇಟ್ ಆಲ್ಸೋ. ಬಟ್ ದ ಓನ್ಲಿ ದಿಸ್ ಥಿಂಗ್ ಕಮ್ಸ್ ವೆನ್ ಇಟ್ ಇಸ್ ನಾಟ್ ಲೀಗಲಿ ಆರ್ ಮಾರಲಿ ಕರೆಕ್ಟ್, ಅದನ್ನು ಮಾಡೋಕ್ಕೆ ಹೇಳೋದು. ದಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಅವರು ಕೂಡ ರಾಜಕಾರಣಿಗಳಿಗೂ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ಜನರು ಬಂದು ನಿಮ್ಗೆ ವೋಟ್ ಮಾಡಿದ್ದೀವಿ ಹೇಳಿ ಒಂದು ಮಾತು ಹೇಳಿ ಅಂತ ಹೇಳ್ತಾರೆ. ಅವರು ಫೋನ್ ಮಾಡ್ತಾರೆ, ನಾವು ಕೂಡ ಕೇಳ್ತೇವೆ, ಕೇಳಿ ಮಾಡ್ಲಿಕ್ಕಾದ್ರೆ ಮಾಡ್ತೇವೆ, ಇಲ್ಲ ಅಂತಂದರೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಇಲ್ಲೀಗಲ್ ಇದೆ ಅಂತ ಹೇಳ್ತೇವೆ. ಓನ್ಲಿ ಥಿಂಗ್ ಇಸ್ ಇಫ್ ಯು ವಾಂಟ್ ಟು ಸ್ಯಾಟಿಸ್ಫೈ ಎವ್ರಿಬಡಿ, ಎಲ್ಲರನ್ನೂ ಕೂಡ ಖುಷಿಪಡಿಸ್ತೀವಿ ಅಂದರೆ ಆಗೋದಿಲ್ಲ. ಎಲ್ಲರನ್ನೂ ಕೂಡ ಖುಷಿಪಡಿಸೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಬೇಕಂದ್ರೆ ಏನು ತೊಂದರೆ ಇಲ್ಲ. ಓಕೆ. ಅಂಡ್ ಇವನ್ ರಾಜಕಾರಣಿಗಳು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ, ಸೊ ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್. ಓಕೆ ಸರ್, ಇನ್ಫ್ಯಾಕ್ಟ್ ನಮಗೆ ಯಾರಾದರೂ ಲೈಕ್ ಕ್ಲಾಸಲ್ಲಿ ಚೆನ್ನಾಗಿ ಓದುವಂತಹ ಹುಡುಗರಿಗೆ ಟೀಚರ್ ಒಂದು ಸತಿ ಏನಾದರೂ ಹೇಳಿದರೆ ಆ ಟೀಚರ್ ಮೇಲೆ ಬೇಜಾರಾಗ್ಬಿಡುತ್ತೆ. ನನಗೆ ಹಿಂಗೆ ಹೇಳಬೇಕಲ್ಲ, ನಾನು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ದಂತಹ ಸಬ್ಜೆಕ್ಟ್ ಅಂತ. ಇನ್ಫ್ಯಾಕ್ಟ್ ತುಂಬ ಸತಿ ನಿಮಗೂ ಕೂಡ ಅನೇಕ ಈ ಥರದ ಇನ್ಸಿಡೆಂಟ್ಗಳಾಗಿರುತ್ತೆ. ಫೋನ್ ಕಾಲಲ್ಲಿ ಮಾತಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಜನರ ಮುಂದೆ ಹೀರೋಯಿಸಮ್ ತೋರಿಸ್ಕೊಳ್ಳೋದಕ್ಕೆ ಎಷ್ಟೋ ಜನ ಮಾಡಿರೋದುಂಟು. ಅದನ್ನು ಹೇಗೆ ತಗೋತೀರಿ ನೀವು ಅಂತ? ನಥಿಂಗ್ ಲೈಕ್ ದಟ್, ಇನ್ ದ ಸೆನ್ಸ್ ದಟ್ ಆಫ್ ಕೋರ್ಸ್ ಎಸ್, ಫ್ರಮ್ ಬಿಗಿನಿಂಗ್ ವಾಟ್ ಅದು ಜನರು ಮುಂದೆ ಬರಲಿ ಅಥವಾ ಪ್ರೈವೇಟಾಗಿ ಆಗಲಿ, ಬೋತ್ ಆಫ್ ದೆಮ್ ವಿ ಡೂ ಫೀಲ್ ಬ್ಯಾಡ್, ದರ್ ಇಸ್ ನೋ ಡೌಟ್ ಅಟ್ ಆಲ್ ಇನ್ ದಟ್. ಬಟ್ ವಾಟ್ ಐ ಫೆಲ್ಟ್ ಇಸ್ ದಟ್ ಎವ್ರಿ ಇಯರ್, ಪ್ರತಿ ವರ್ಷ ಅನ್ಸುತ್ತೆ ಕಿ ವಿತ್ ಆಲ್ ದ ಎಕ್ಸ್ಪೀರಿಯನ್ಸಸ್ ವಿ ಗೋ ಥ್ರೂ, ಯು ಎಂಡ್ ಅಪ್ ಬಿಕಮಿಂಗ್ ಎ ಬೆಟರ್ ಪರ್ಸನ್. ಯು ಬಿಕಮ್ ಎ ಪರ್ಸನ್ ಹೂ ಕ್ಯಾನ್ ಹ್ಯಾಂಡಲ್ ಆಲ್ ದೀಸ್ ಥಿಂಗ್ಸ್ ಬೆಟರ್. ಸೊ ದಟ್ ಈಸ್ ಆಲ್ ಲೈಕ್ ಲೈಫ್ ಲೆಸನ್ಸ್ ವಿಚ್ ವಿ ಡೂ ಲರ್ನ್. ಆ್ಯಂಡ್ ದರ್ ಇಸ್ ನಥಿಂಗ್ ಟು ಫೀಲ್ ಬ್ಯಾಡ್ ಅಬೌಟ್. ಚಿತ್ತಪ್ರಜ್ಞ ಅಂತಾರೆ, ಏನು ಖುಷಿಯಾದಾಗಲೂ ಕೂಡ ಮೇಲಕ್ಕೆ ಏರ್ದೇನೆ, ಬೇಜಾರಾದಾಗಲೂ ಕೂಡ ಕೆಳಗಡೆ ಹೋಗ್ದೇನೆ, ಆ ರೀತಿ ಆದರೆ ಇಟ್ ಈಸ್ ಮಚ್ ಬೆಟರ್. ಆ್ಯಂಡ್ ಐ ಆಲ್ವೇಸ್ ಮೇಡ್ ಇಟ್ ಅ ಪಾಯಿಂಟ್ ನೆವರ್ ಟು ಟೇಕ್ ವರ್ಕ್ ಹೋಮ್. ಸೊ ನಮ್ಮ ಮನೆಗೆ ಹೋದಾಗ ಇಲ್ಲಿ ಆಫೀಸಲ್ಲಿ ಏನಾದ್ರು ಬೇಜಾರಾಗಿದ್ರೆ ಅಲ್ಲಿ ತೋರಿಸೋದಾಗಲಿ, ಅಥವಾ ಇಲ್ಲಿ ಖುಷಿಯಾಗಿದ್ರೆ ಅಲ್ಲಿ ಭಾಳ ಖುಷಿಯಾಗಿರೋದಿಲ್ಲ, ಆ ರೀತಿ ಏನಿರೋದಿಲ್ಲ. ಐ ಆಮ್ ದ ಸೇಮ್ ಪರ್ಸನ್. ಮನೆಗೆ ಹೋದರೆ ನಾನು ಯಾವತ್ತೂ ಕೂಡ ವರ್ಕ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಐ ಸ್ಟೇ ಅಟ್ ಹೋಮ್. So that is something that helps me in making sure that I can keep all these things away. Our time al momentary definitely yes, hurt ಆಗುತ್ತೆ, ಬೇಜಾರಾಗುತ್ತೆ. You think within yourself na bala ಯೋಚನೆ ಮಾಡ್ತೀವಿ. ಹೌದು. ಬಟ್ ಅದೆಲ್ಲ ಮಾಡಾದ್ಮೇಲೆ ದೆನ್ ಕೊನೆಗೆ ಯು ಹ್ಯಾವ್ ಟು ಕಮ್ ಟು ಎ ಕನ್ಕ್ಲೂಷನ್ ಸಮ್ವೇರ್, ಅಂಡ್ ದ ಕನ್ಕ್ಲೂಷನ್ ಇಸ್ ಕಿ ಯಾರೇನೇ ಮಾಡಿದ್ರು ಕೂಡ ಇಫ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಕರೆಕ್ಟ್, ಇಟ್ಸ್ ಕರೆಕ್ಟ್ ಅಷ್ಟೇ ಅನ್ನೋದು. ರೀಚಿಂಗ್ ದ ಸ್ಟೇಜ್ ಇಸ್ ಕ್ವೈಟ್ ಡಿಫಿಕಲ್ಟ್, ಬಟ್ ಅಗೇನ್ ವಿ ಆರ್ ಜಸ್ಟ್ ಸ್ಟಿಲ್ ಎನ್ ರೂಟ್ ಅಷ್ಟೇ. ಹೌದು. ಸೊ ಯಾರೇ ಏನೇ ಮಾತಾಡ್ಕೊಂಡ್ರು ಕೂಡ ಎಲ್ಲಿವರೆಗೂ ನಾನು ಕರೆಕ್ಟಾಗಿದ್ದೀನಿ ಅಲ್ಲಿವರೆಗೂ ನನ್ನ ಮನಸ್ಸನ್ನ ಎಫೆಕ್ಟ್ ಆಗಕ್ಕೆ ಬಿಡಬಾರ್ದು ಅನ್ನೋದೇನಿದೆ ಅದನ್ನು. ಬಟ್ ಐ ಫೀಲ್ ಐ ಆಮ್ ಕ್ವೈಟ್ ಗುಡ್ ಅಟ್ ಹ್ಯಾಂಡ್ಲಿಂಗ್ ದಟ್. ಪರವಾಗಿಲ್ಲ, ಆರಾಮಾಗಿರುತ್ತೆ ಅಂತ ಮೇಜರ್ ಇಶ್ಯೂ. ಅಮೇಜಿಂಗ್ ಸರ್. ಹೋಮ್ ಕೇಡರೇ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ? ಅಲ್ಲೇನು ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಇಸ್ ಆಲ್ ಬೇಸ್ಡ್ ಆನ್ ಲಕ್, ಪ್ಯೂರ್ಲಿ ಇದು ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಸೆಲೆಕ್ಷನ್ಸ್ ಆ್ಯಂಡ್ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್, ಈಚ್ ಕ್ಯಾಂಡಿಡೇಟ್ಸ್ ಚಾಯ್ಸ್. ವಿ ಆಪ್ಟ್ ಫಾರ್ ಆಲ್ ದ ಸ್ಟೇಟ್ಸ್. ಯಾವ ಸ್ಟೇಟಲ್ಲಿ ರ್ಯಾಂಕಿಂಗ್ ವೈಸ್ ನಾವು ಆಪ್ಟ್ ಮಾಡಿರ್ತೇವೆ.
ಓಕೆ. ಸೊ ಅದರಲ್ಲಿ ಕೂಡ ಅಗೇನ್ ಜನರಲ್ OBC SC ST ಇದ್ರ ಮೇಲೆ ಆ ವರ್ಷದಲ್ಲಿ ರೊಟೇಷನ್ ಬೇಸಿಸ್ ಮೇಲೆ ದೀಸ್ ವೇಕೆನ್ಸೀಸ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಸೊ ಬೇಸ್ಡ್ ಆನ್ ದಟ್ ನಮ್ಮ ಬ್ಯಾಚಲ್ಲಿ ಮೀ ಆ್ಯಂಡ್ ಕಾರ್ತಿಕ್ ರೆಡ್ಡಿ ಅಂತ ಕರೆಕ್ಟ್ SP ರಾಮನಗರ, ವಿ ಬೋತ್ ಎಂಡೆಡ್ ಅಪ್ ಕಮಿಂಗ್ ಇಯರ್. ಓಕೆ. ವೈಲ್ ದೇರ್ವರ್ ಈಗ ನಮ್ಮದು ಟೋಟಲ್ ಕರ್ನಾಟಕದಿಂದ ಆ ವರ್ಷ 9 ಜನ ಇದ್ದರು. ಅವರೆಲ್ಲ ಬೇರೆ ಬೇರೆ ಕಡೆ ಲೈಕ್ ಕೇರಳ, ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಲ್, UP ಈ ಕಡೆ ಎಲ್ಲ ಹೋದ್ರು. ಸರ್ ನಿಮ್ದೊಂದು ಫೇಮಸ್ ಡೈಲಾಗ್ ಇದೆ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ. ಪಾಸಿಬಲ್ ಓನ್ಲಿ ರೀಸನ್ ಬೀಯಿಂಗ್ ಏನಾಗ್ತದೆ ಅಂತಂದ್ರೆ ಬಿಕಾಸ್ ಈ ಕಡೆ ರಾಮನಗರ ಮಂಡ್ಯ ಕಡೆ ಕನ್ನಡ ಅಲ್ಲ, ಸಿಕ್ಕಾಪಟ್ಟೆ ಒರ್ಟ್ ಕನ್ನಡ ಅಂತ ಹೇಳ್ತಾರೆ. ಹೌದು. ಅದು ನಾವು ಅಂದ್ರೆ ದರ್ ಇಸ್ ನೋ ದಿಸ್ ಥಿಂಗ್, ವಿ ಟಾಕ್ ಲೈಕ್ ದಟ್ ಓನ್ಲಿ. ದಟ್ಸ್ ದ ರೀಸನ್ ಐ ಟ್ರೈ ಟು ಟಾಕ್ ಇನ್ ಇಂಗ್ಲೀಷ್ ಆಸ್ ಮಚ್ ಆಸ್ ಪಾಸಿಬಲ್, ಬಿಕಾಸ್ ಇದೇ ಮಾತ್ರ ರಾಮನಗರದಲ್ಲಿ ಮಾತಾಡ್ಬೋದು ಎಷ್ಟು ಬೇಕಾದ್ರೆ ನಾನು, ಹೊರಗಡೆ ಸ್ವಲ್ಪ ಜನರಿಗೆ ಇದಾಗ್ತದೆ. ದಟ್ ಇಸ್ ನಥಿಂಗ್ ಲೈಕ್ ದಟ್. ವಿ ನಾರ್ಮಲಿ ಎನಿಬಡಿ, ಬಿಕಾಸ್ ಏನಾಗ್ತದೆ ಎನಿ ಕೈಂಡ್ ಆಫ್ ಕಮ್ಯುನಲ್ ಇನ್ಸಿಡೆಂಟ್ ಆಸ್ ಫಾರ್ ಆಸ್ ವಿ ಹ್ಯಾವ್ ಸೀನ್ ಟಿಲ್ ನಾವು, ಅದಕ್ಕೆ ಯಾರು ಹುನ್ನಾರ ಹಾಕೊಡ್ತಾರೆ. ಇಟ್ ಮೈಟ್ ಬಿ ಗುರುಗಳು, ಆನ್ ಯಾವುದೇ ಧರ್ಮದ ಗುರುಗಳಾಗಲಿ ಇವರಾಗಲಿ, ಅವ್ರಿಗೆ ಯಾವತ್ತೂ ಕೂಡ ಒಂದು ಕಲ್ಲೇಟ್ ಬೀಳೋದಿಲ್ಲ, ಅವ್ರು ಯಾವತ್ತೂ ಕೂಡ ಚಾಕ್ ಹಾಕ್ಸ್ಕೊಳ್ಳೋದಿಲ್ಲ. ಹೌದು. ಯಾರೋ ಬಡವ್ರ ಮಕ್ಕಳು ಇವ್ರ ಮಾತು ಕೇಳ್ಕೊಂಡು ಬಂದು ಪ್ರತಿ ಸರಿ ಸಾಯ್ತಾರೆ, ನಮಗೂ ನೋಡಿ ನೋಡಿ ಸಾಕಾಗಿರ್ತದೆ. ಸೊ ಅಂಥವ್ರಿಗೋಸ್ಕರ ಬಂದು ಸಾಯ್ಬೇಡ್ರಪ್ಪ ಅಂತ, ಅದಕ್ಕೋಸ್ಕರ ಅಷ್ಟೇ. ಓಕೆ ಸರ್, ಯಾವುದಾದ್ರೂ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗಳು ತುಂಬ ಡಿಸ್ಟರ್ಬ್ ಮಾಡಿದ್ದಿದೆಯಾ ಗ್ರೌಂಡಲ್ಲಿ ವರ್ಕ್ ಮಾಡೋ ಟೈಮಲ್ಲಿ, ಈ ಕೇಸನ್ನ ನಾನು ಸಾಲ್ವ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅನ್ನುವಂಥದ್ದು, ಆ ಥರದ್ದು ಯಾವುದಾದ್ರೂ ಇದೆಯಾ ಅಂತ? Disturbed, there were, of course, there have been lots of them. One of the few would be one of my sub-inspectors, mallikarjunbande ಅಂತ, ಗುಲ್ಬರ್ಗದಲ್ಲಿ ನಾನು ASP ಇದ್ದ 2014ರಲ್ಲಿ. ಅವಾಗ ಅನ್ಫಾರ್ಚುನೇಟ್ಲಿ ಒಬ್ಬ ಆರೋಪಿನ ಹಿಡಿಲಿಕ್ಕೆ ಹೋದಾಗ ದಟ್ ಆರೋಪಿ he shot him on the head and he died, which disturbed me a lot for some time, because that person, ಆ ಕೇಸ್ ಇನ್ವೆಸ್ಟಿಗೇಷನ್ ನಾನು ಮಾಡ್ತಾ ಇದ್ದ, ಇವನ ಆರೋಪಿ ಹಿಡಿದು ತರಲಿಕ್ಕೆ ಅಂತ ಕಳಿಸಿದ್ದು, which we did not expect this will happen ಅಂತ. ದೆನ್ ಅಫ್ಕೋರ್ಸ್ ಆರೋಪಿ ಕೂಡ ಆಮೇಲೆ ಲೈಕ್ ಶಾರ್ಟ್ಲಿ ಅವನು ಕೂಡ ಸತ್ತ. ಸೊ ದೆನ್ ದೆರ್ ವಾಸ್ ನಥಿಂಗ್ ಎಲ್ಸ್ ವಿ ಕುಡ್ ಡೂ ಅಬೌಟ್ ಇಟ್. ಅದರ್ ದೆನ್ ದಟ್ ಲೈಕ್ ಲಾಟ್ಸ್ ಆಫ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಅವರ್ ಓನ್ ಲೈಕ್ ರೆಗ್ಯುಲರ್ ಕೇಸಸ್ಸಲ್ಲಿ ದ ಮೋರ್ ಚಾಲೆಂಜಿಂಗ್ ದ ಕೇಸ್, ದ ಮೋರ್ ಇಂಟ್ರೆಸ್ಟಿಂಗ್ ಇಟ್ ಗೆಟ್ಸ್. ಆ್ಯಂಡ್ ಇನಿಷಿಯಲಿ ಯಾವುದೇ ಕೂಡ ಅಷ್ಟೇ ಅಲ್ಲ, ಏನೇ ಕಷ್ಟ ಬಂದಾಗ what people we always tend to forget, which I try my best to remember, is that nanonsari I think what the story which I tell myself all the time is, I think 8th standard ಅಲ್ಲಿ ಇದ್ದೆ ಅವಾಗ ನಮ್ದು ಹಾಸ್ಟೆಲ್ ವಾರ್ಡನ್ ಒಂದ್ಸರಿ ನನಗೆ he caught me ಆಚೆ ಹೋಗಿ ಐಸ್ ಕ್ರೀಮ್ ಏನೋ ತಗೊಂಡಿದ್ದೆ. ಅಲ್ಲಿ ಅಳಿಕೆಯಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು, ಹೊರಗಡೆಯಿಂದ ಕ್ಯಾಂಪಸ್ ಹೊರಗಡೆ ಬಿಡ್ತಾ ಇರಲ್ಲ ನಮ್ಮನ್ನು. ತಗೊಂಡಿದ್ದೆ ಅಂತ ಅಂದ್ಬಿಟ್ಟು ನೀನು ತುಂಬ ತರಲೇ ಇದೆಯಾ, ನಿನ್ನ ಸ್ಕೂಲಿಂದ ತೆಗೆದಾಕ್ತೀವಿ ಅಂತ ಹೇಳ್ಬಿಟ್ಟು ವಾರ್ಡನ್ ಮೇಡ್ ಮೀ ಸಿಟ್ ಇನ್ ಹಿಸ್ ಚೇಂಬರ್. ಅವರ ರೂಮಲ್ಲಿ ಕೂರ್ಸಿ ಆಚೆ ಹೋದರು. ಅವಾಗ ಅವ್ರ ರೂಮಲ್ಲಿ ಒಂದು 10 ದೇವ್ರ ಫೋಟೋ ಇತ್ತು. ಅವ್ರು ಆಚೆ ಹೋಗಿ ಒಂದು 2 ಗಂಟೆ ಆಯಿತು ಬರೋಕ್ಕೆ ವಾಪಸ್. ಅವ್ರು ಬರೋಷ್ಟರಲ್ಲಿ ಎಲ್ಲ ದೇವ್ರಿಗೂ ಎಷ್ಟು ಸರಿ ನಮಸ್ಕಾರ ಹೊಡೆದಿದೆ ನನಗೆ ಗೊತ್ತಿಲ್ಲ, ಅಷ್ಟೇ ಸರಿ ನಮಸ್ಕಾರ ಹೊಡೆದೆ. ಅವ್ರು ವಾಪಸ್ ಬಂದುಬಿಟ್ಟು ಅವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಆಯಿತು ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಮಾಡಬೇಡ ಹೋಗು ಅಂತ ಅಂದ್ಬಿಟ್ಟು. ಸೊ ಐ ವಾಸ್ ಥಿಂಕಿಂಗ್ ದಟ್ ಓನ್ಲಿ ಬರೀ ಇಷ್ಟಕ್ಕೆ ನಾನು ಇಷ್ಟೆಲ್ಲ ನಮಸ್ಕಾರ ಹೊಡೆದಲ್ಲಪ್ಪ 2 ಗಂಟೆ ಅಂತ ಹೇಳಿ. ದೆನ್ ಐ ಫೆಲ್ಟ್ ದಟ್ ದೆನ್ ದ ಮೋರ್ ಐ ಥಿಂಕ್ ಅಬೌಟ್ ಇಟ್ ಆಲ್ಸೋ, ಎನಿ ಪ್ರಾಬ್ಲಮ್ ಇನ್ ಯುವರ್ ಲೈಫ್, ಇಫ್ ಯು ಲುಕ್ ಬ್ಯಾಕ್ ನೌ, ಯು ವಿಲ್ ಆಲ್ವೇಸ್ ಫೀಲ್ ದಟ್ ಐದರ್ ಯು ಲರ್ನ್ಟ್ ಎ ವೆರಿ ವ್ಯಾಲ್ಯೂಯಬಲ್ ಲೆಸನ್, ಆರ್ ಆರ್ ಯು ಎಂಡ್ ಅಪ್ ಲಾಫಿಂಗ್ ಅಬೌಟ್ ಇಟ್. ಏನಪ್ಪ ಅವಾಗ ತುಂಬ ದೊಡ್ಡದು ಅಂದ್ಕೊಂಡಿದ್ದೆ, ಇವಾಗ ನೋಡಿದ್ರೆ ಏನೂ ಇರಲಿಲ್ಲ, ಅದು ಆ ಟೈಪ್ ಅನ್ನಿಸ್ತದೆ ಅಷ್ಟೇ. ದೆರ್ ಇಸ್ ನೋ ಪ್ರಾಬ್ಲಮ್ ದಟ್ ಈಸ್ ಲೈಕ್ ವಿಚ್ ಯು ರಿಮೆಂಬರ್ ಆ್ಯಂಡ್ ಥಿಂಕ್ ದಟ್ ಅಯ್ಯೋ ಅದು ತುಂಬ ಇದಿತ್ತು ಅಂತ, ಆ ರೀತಿ ಯಾವುದು ಕೂಡ ಅನಿಸೋದಿಲ್ಲ. ಆ್ಯಂಡ್ ವಿತೌಟ್ ಪ್ರಾಬ್ಲಮ್ಸ್ ಯು ವಿಲ್ ನಾಟ್ ಹ್ಯಾವ್ ಎನಿ ಸ್ಟೋರೀಸ್ ಟು ಟೆಲ್ ಯುವರ್ ಚಿಲ್ಡ್ರನ್ ಆರ್ ಗ್ರ್ಯಾಂಡ್ ಚಿಲ್ಡ್ರನ್ ಆಲ್ಸೋ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ಟೋರಿಗಳು ಹೇಳ್ಬೇಕಂದ್ರೆ ಪ್ರಾಬ್ಲಮ್ದೇ ಹೇಳೋದು. ನಾನು ಡೈಲಿ ಸ್ಕೂಲ್ಗೆ ಹೋಗ್ತಿದ್ದೆ, ಕುತ್ಕೊತಿದ್ದೆ, ತುಂಬ ಚೆನ್ನಾಗಿ ಪಾಠ ಕೇಳ್ತಿದ್ದೆ, ವಾಪಸ್ ಬರ್ತಿದ್ದೆ ಅಂದರೆ ದಟ್ಸ್ ನಾಟ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಯುವರ್ ಲೈಫ್ ಶುಡ್ ಬಿ ಫುಲ್ ಆಫ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ದಟ್ ಮೀನ್ಸ್ ಪ್ರಾಬ್ಲಮ್ ಶುಡ್ ಬಿ ದೇರ್ ಆ್ಯಂಡ್ ಯು ಶುಡ್ ಓವರ್ಕಮ್ ದೋಸ್ ಪ್ರಾಬ್ಲಮ್ಸ್. ದಟ್ಸ್ ವೇರ್ whether you can do it or not is shown. Correct. So that's the way I treat all problems. So I never take any problem as this thing. So lots of difficult investigations were there, but again nothing that I see as very complicated. Madlikke agodilla anta. Okay. I always hope for it. ಇನ್ನೂ ಕೂಡ ಹೆಚ್ಚಿಂದ ಬಂದರೆ ಇನ್ನೂ ಕೂಡ ಒಳ್ಳೆ ಸ್ಟೋರೀಸ್ ಆಗ್ತದೆ ಲಾಸ್ಟಲ್ಲಿ ರಿಟೈರ್ ಆದಮೇಲೆ ಅಂತ ಅನಿಸ್ತದೆ ಹೊರತು ಏನು ಅದರಲ್ಲಿ. ಟೋಟಲ್ ಲೈಕ್ ಸರ್ ಎಷ್ಟು ಕೇಸ್ಗಳನ್ನು ಇದುವರೆಗೂ ಫೇಸ್ ಮಾಡಿದಿರಿ, ಕ್ಲೋಸ್ ಮಾಡಿದಿರಿ ಅಂತ? No, ಕೇಸಸ್ಸಲ್ಲಿ ಆಸ್ ಎನ್ ASP is the only time any IPS officer investigates cases as an ASP and a probationer.
maybe around 30 to 35 murder cases and another 100 odd SC/ST atrocity cases. Then another 30 to 40 NDPS, that is drugs related cases. Then other raids, another maybe 100-150 raids like small gambling and other things. E type. The ASP time ಆದಮೇಲೆ we normally are never the IO, like investigating officer ಮಾಡೋದಿಲ್ಲ. You come to supervisory level once you come to SP. Correct. After that, you mainly supervise cases. There will always be another IO. And like frankly speaking, it is always, investigation is always a team effort. You can get a inspiration or an idea regarding what is to be done in this particular time, ಏನು ಮಾಡಬೇಕು ಅಂತ. ಬಟ್ ಒಬ್ಬ ಆರೋಪಿನ ಹಿಡ್ಕೊಂಬರ್ಬೇಕಂತಂದ್ರೆ ಅವ್ರು ಎಷ್ಟು ಲೈಕ್ ಸಿಬ್ಬಂದಿ ಎಷ್ಟು ದಿನ ಹೋಗಿ ಕಾಯ್ತಾರಲ್ಲಿ ಅವ್ನ ಮನೆ ಹತ್ರ ನೋಡಿಕೊಂಡು ಅಥವಾ ಅವ್ನ ವರ್ಕ್ ಪ್ಲೇಸ್ ಹತ್ರ ನೋಡಿಕೊಂಡು ದೆನ್ ಹಿಡ್ಕೊಂಬಂದಾದ್ಮೇಲೆ ಅವ್ನ ಬಾಯಿ ಬಿಡಿಸಿ ನೆಕ್ಸ್ಟ್ ಫಾಲೋ ಅಪ್ ಎಷ್ಟು ಮಾಡಬೇಕು, ದೆನ್ ಟೆಕ್ನಿಕಲ್ ಫಾಲೋ ಅಪ್ ಎಷ್ಟು ಮಾಡಬೇಕು. ಆಲ್ ದೀಸ್ ಥಿಂಗ್ಸ್ ಆರ್ ಡನ್ ಬೈ ಎ ಟೀಮ್ ಆಫ್ ಪೀಪಲ್. ಸೊ ಐ ವುಡ್ ನೆವರ್ ಟೇಕ್ ಕ್ರೆಡಿಟ್ ಫಾರ್ ಎನಿ ಇನ್ವೆಸ್ಟಿಗೇಷನ್ ಫಾರ್ ಮೈ ಸೆಲ್ಫ್ ಬಿಕಾಸ್ ಇಟ್ ಈಸ್ ಆಲ್ ಅಗೇನ್ like an absolute team effort. Even like certain simple cases, for example, that this guy santroravi anta idda Mysore, that guy also. So that guy also Mysore commissioner navidvi. Then port DCP law and order and crime, then our ADG law and order sir, that Kumar sir, all of them were following it up so vehemently, so that because even though the case itself was a small one, but because it had such media circulation at that time, so because of that we had to do it as soon as possible, otherwise the faith on police would go down anta. Correct. So inthadralli, but that's what it is, always a team effort where everybody works hard and something clicks. At time alli something clicks and it comes out. But being in police, I can say this much, that there is no case which if police puts their mind, I cannot crack. But the only reason why police is bogged down is because per police station there are anywhere between 300 to 400 crimes happening, other than law and order duties, other than petitions and everything, because of which it becomes unrealistic for a single person to follow up all cases and remember everything and follow up on a daily basis. Otherwise, if the number of policemen are increased, number of police officers are increased, like police can do a wonderful job actually. ಹೌದು ಸರ್. ಸರ್, ವೆಬ್ ಸೀರೀಸ್ ಎಲ್ಲ ನೋಡ್ತೀರಿ ಟೈಮ್ ಇದ್ದಾಗ? I do watch it. ಯಾವ ಥರದ್ದು ಜಾನರ್ಸ್ ತುಂಬಾ ಇಷ್ಟ ಆಗುತ್ತೆ? I watch a lot of different kind of movies because, as I said, like I don't know, I believe that before like what Einstein said once, all the knowledge of humankind is but a drop in the ocean andange. So no matter how much you learn, there is no way you can learn everything. Correct. But once you are born as a human being, ನಾವು ಇರುವಂಥ ಭೂಮಿ ಮತ್ತು ನಮ್ಮ ಮೇಲಿರುವಂಥ ಸ್ಕೈ ಬೈ ಸ್ಕೈ ಐ ಮೀನ್ ದ ಯೂನಿವರ್ಸ್, ರೆಸ್ಟ್ ಆಫ್ ದ ಯೂನಿವರ್ಸ್, and about ourselves, you should learn as much as possible. So I have a huge collection of documentaries and movies which I at home which I do watch, and I hardly miss out on anything. Like ಏನಾದ್ರು ಕೂಡ ವಿಚಾರ ಇದೆ ಅಂದರೆ, ಫಾರ್ ಎಕ್ಸಾಂಪಲ್, even something as simple as how the prints on, for example, shirts are printed. If I feel that ಹೆಂಗೆ ಪ್ರಿಂಟ್ ಮಾಡ್ತಾರೆ ಅಂದರೆ, ಟಿಲ್ ಐ ಗೆಟ್ ಟು ನೋ ಎಕ್ಸಾಕ್ಟ್ಲಿ ಹೌ ಇಟ್ ಇಸ್ ಡನ್, ಐಲ್ ನಾಟ್ ಗೋ ಟು ಸ್ಲೀಪ್ ದಟ್. ಅದನ್ನು ಕಲ್ತ್ಕೊಂಡೇ ಹೋಗೋದು, I'll sleep. So that way, because again by next day you would have forgotten. So at least it is better to learn as much as possible. Correct. So that is something, that's a habit I have from childhood only. So I do learn. ಸಿಲೆಬಸ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಯಾವ್ಯಾವ ತಲೆಗೆ ಬರುತ್ತೆ ಎಲ್ಲ ಗೊತ್ತಿರಬೇಕು, ಅದೊಂದು ಮಾತ್ರ ಐ ಆಲ್ವೇಸ್ ಮೇಕ್ ಇಟ್ ಎ ಪಾಯಿಂಟ್. ಅಮೇಸಿಂಗ್ ಸರ್. ಡ್ಯೂಟಿಯಿಂದ ಹೊರತುಪಡಿಸಿ ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಆಸಕ್ತಿ ಅಂತೆಲ್ಲ ಹೇಳ್ತಾ ಇದ್ವಿ. ಇವತ್ತು ಕೂಡ ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಆಟ ಆಡೋದು ಆ ಥರದ್ದೆಲ್ಲ ಇರುತ್ತಾ? ಐ ಡೂ ಪ್ಲೇ ಕ್ರಿಕೆಟ್ ಎವ್ರಿ ವೀಕ್, ಎವ್ರಿ ಸಂಡೇ ಐ ಡೂ ಪ್ಲೇ ಕ್ರಿಕೆಟ್ ವಿತೌಟ್ ಫೇಲ್. Then I do play golf also sometimes. Then other than that, other sports like badminton, tennis, basketball, as and when I get a chance, I do play. ಆಡ್ತೇನೆ. ಸರ್, ಗ್ರೂಪ್ಸ್ ಏನಾದರೂ ಇದೆಯಾ ವಾಟ್ಸ್ಆ್ಯಪ್? ಎಲ್ಲ IPS ಆಫೀಸರ್ಗಳು ಒಂದೇ ಗ್ರೂಪ್ ಅಲ್ಲಿ ಇರೋದು, ಅಲ್ಲಿ ಡಿಸ್ಕಸ್ ಮಾಡೋದು ಆ ಥರದ್ದು? ಇದೆ. We have IPS Association of Karnataka group ಇದೆ, where all IPS officers are there. Then we have another group called IPS Officers of Karnataka, where
all serving and retired officers, both are there. ಓಕೆ. So we do, there is lots of discussion that does happen there. ಸುಮಾರು ಡಿಸ್ಕಷನ್ ನಡೀತದೆ. ಓಕೆ ಸರ್, ಲೈಕ್ ಫ್ರೆಂಡ್ಸ್ಗಳದ್ದು ಒಂದು ಗ್ರೂಪ್ ಇರುತ್ತೆ, IPS ಆಫೀಸರ್ಗಳೆಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಇರ್ತೀವಿ, ಏನಾದ್ರು ಜಸ್ಟ್ ಕಾಮಿಡಿ ಮಾಡೋದಕ್ಕೆ, ಫನ್ ಮಾಡೋದಕ್ಕೆ, ಆ ಥರದ್ದು ಅಮಾಂಗ್ ಜೂನಿಯರ್ಸ್, ಎಸ್, ಬಿಕಾಸ್ ವಿ ಆರ್ ಎ ವೆರಿ ಹೈರಾರ್ಕಿಕಲ್ ಆರ್ಗನೈಸೇಷನ್. ಸೊ ಇವನ್ ದೋ ವಿ ಹ್ಯಾವ್ ಓವರ್ ಆಲ್ ಗ್ರೂಪ್ ಇದ್ರೂ ಕೂಡ ವಿ ಡೂ ಹ್ಯಾವ್, ಲೈಕ್ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಕ್ರಿಕೆಟ್ ಟೀಮ್ ಗ್ರೂಪ್, IPS ಕ್ರಿಕೆಟ್ ಟೀಮ್ ಇದೆ, ಅದರದೊಂದು ಗ್ರೂಪ್ ಇದೆ. ನಾನು ಅದೇ ರೀತಿ ಸಮ್ ಆಫೀಸರ್ಸ್ ಆಫ್ ವೇರಿಯಸ್ ಸರ್ವಿಸಸ್ ಲೈಕ್ IAS, IPS, IRS, IT, ಇಂಡಿಯನ್ ಆಡಿಟ್ ಅಕೌಂಟ್ ಸರ್ವಿಸ್, ನಮ್ಮ ಲೋಕಲಲ್ಲಿ ಯಾರ್ಯಾರು ಇದ್ದಾರೆ ವಿತ್ ಇನ್ ಬ್ಯಾಂಗ್ಳೂರ್, ನಮ್ದೆಲ್ಲ ಗ್ರೂಪ್ ಇದೆ. ಸೊ ವಿ ಡೂ ಆಲ್ ಡಿಸ್ಕಸ್ ಇನ್ ದೋಸ್ ಗ್ರೂಪ್ಸ್. ಓಕೆ ಸರ್, ತುಂಬಾ ಕಡೆ ಟ್ರಾನ್ಸ್ಫರ್ ಆಗಿದೆ ತಮಗೂ ಕೂಡ. ಲೈಕ್ ಟ್ರಾನ್ಸ್ಫರ್ ಆದಾಗ ನಾವು ಒಂದು ಕಡೆ ಅಟ್ಮಾಸ್ಫಿಯರ್ಗೆ ಹೊಂದ್ಕೊಳ್ತಾ ಇರ್ತೀವಿ, ಮತ್ತೊಂದು ಕಡೆ ಸಡನ್ಲಿ ಟ್ರಾನ್ಸ್ಫರ್ ಆದಾಗ ಹೊಂದ್ಕೊಳ್ಳೋದು ಹೇಗೆ ಅಂತ. Again, that is something that my life has helped me a lot in that, because as I said, ನಾನು ಚನ್ನಪಟ್ಟಣ, ಮೈಸೂರು, ಮಂಗಳೂರು, ಪುಟ್ಟಪರ್ತಿ, ಡೆಲ್ಲಿಯಲ್ಲಿ ಓದಿದ್ದು. ಸೊ ಯಾವತ್ತೂ ಕೂಡ ಒಂದು ಜಾಗ ನಂದು ಅಂತ ಜಾಗ ಯಾವತ್ತೂ ಕೂಡ ಇದ್ದಿದ್ದು ಅಭ್ಯಾಸ ಇಲ್ಲ ನನಗೆ. ಸೊ ದಟ್ ವೇ ಯಾವ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಐ ಗೋ ವಿತ್ ಇನ್ 1 or 2 days ಅದು ನಂದೇ ಜಾಗ, ನಾ ಇಲ್ಲೇ ಇದ್ದೆ ಅನ್ಸುತ್ತೆ ನನಗೆ. ಐ ನಾರ್ಮಲಿ ಆರಾಮ್ಸೆ ಸ್ಟೇ ದೇರ್. ಆ್ಯಂಡ್ like in government, the organizational setup and everything is such that people do make you feel comfortable from day one. ಆ ರೀತಿ ಏನು ಕೂಡ ಅನ್ಸೋದಿಲ್ಲ. ಆ್ಯಂಡ್ ಹೊಸ ಚಾಲೆಂಜ್ಗಳಿರ್ತವೆ ಎಲ್ಲೇ ಹೋದ್ರು ಕೂಡ ಹೊಸದಾಗಿ. ಸೊ ದಟ್ ವೇ ಇಟ್ಸ್ ಆಲ್ವೇಸ್ ನೈಸ್. ಆ್ಯಂಡ್ ಈವನ್ ಇನ್ ಟ್ರಾನ್ಸ್ಫರ್ಸ್ ಆಲ್ಸೋ ಐ ನೆವರ್ ಸಿ ಎನಿಥಿಂಗ್ ನೆಗೆಟಿವ್ ಆರ್ ಸಮಥಿಂಗ್ ಲೈಕ್ ದಟ್. ಅಯ್ಯೋ ನಾನು ಟ್ರಾನ್ಸ್ಫರ್ ಆಗೋಯ್ತು ಅಂತ. ಬಿಕಾಸ್ ಇಟ್ಸ್ ಆಲ್ವೇಸ್ ಎ ನ್ಯೂ ಆಪರ್ಚುನಿಟಿ ಟು ವರ್ಕ್ ಫಾರ್. ಲೈಕ್ ಹೌ ಮೆನಿ ಪೀಪಲ್, I always tell people, especially the aspirants, I tell them that only. Always remember the last day when the results was about to be out. ಅವಾಗ ಅಟ್ಲೀಸ್ಟ್ ವುಡ್ ಹ್ಯಾವ್ ಪ್ರೇಡ್ ಒನ್ಸ್ ಟು ಗಾಡ್, ದೇವ್ರ ಸೆಲೆಕ್ಷನ್ ಮಾಡಿಬಿಡ್ಲಪ್ಪ, ಒಳ್ಳೇದು ಮಾಡಲಿ, ನಾನು ತುಂಬ ಚೆನ್ನಾಗಿ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ. ಐ ಟೆಲ್ ಪೀಪಲ್ ನೆವರ್ ಟು ಫರ್ಗೆಟ್ ದಟ್ ಡೇ, ಬಿಕಾಸ್ ಪೀಪಲ್ ಕನ್ವೀನಿಯಂಟ್ಲಿ ಫರ್ಗೆಟ್ ದಟ್ ಡೇ ಆ್ಯಂಡ್ ದೆನ್ ಕಂಪ್ಲೇನ್ ಅಬೌಟ್ ಎವ್ರಿಥಿಂಗ್ ಎಲ್ಸ್ ಇನ್ ಲೈಫ್. ನನಗೆ ಕಷ್ಟ ಆಗ್ತಾ ಇದೆ, ಟೈಮ್ ಸಿಗ್ತಾ ಇಲ್ಲ, ನನಗೆ ಸಿಕ್ಕಾಪಟ್ಟೆ ತಲೆನೋವು, ಇಷ್ಟೊಂದು ಜನರ ಜೊತೆ ಮಾತಾಡಬೇಕು, ಅಥವಾ ವಾಟ್ ಎವರ್ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ, ಡೀಲ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ದಟ್ ಡೇ ವೆನ್ ಯು ಪ್ರೇಡ್ ಟು ಗಾಡ್ ದಟ್ ಯು ವಾಂಟೆಡ್ ದಿಸ್ ಬ್ಯಾಡ್ಲಿ, ದೆನ್ ಇಟ್ ಇಸ್ ಯುವರ್ ಚಾಯ್ಸ್ ಬೈ ವಿಚ್ ಯು ಆರ್ ಕಮ್ ಹಿಯರ್, ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಡೂ ಇಟ್ ವಿತ್ ಕಂಪ್ಲೀಟ್ ಡೆಡಿಕೇಶನ್. ಮಾಡ್ಬೋದು. ಆ್ಯಂಡ್ ದಟ್ಸ್ ವಾಟ್, ಲೈಕ್ ಫ್ರಮ್ ಡೇ ಒನ್ ಇಫ್ ಯು ಟ್ರೈ ಟು ಫೋಕಸ್ ದಟ್ ಇಟ್ಸ್ ಅನ್ ಆಪರ್ಚುನಿಟಿ ರಾದರ್ ದೆನ್ ಅಗೇನ್ ಆಪರ್ಚುನಿಟಿ ಟು ಹೆಲ್ಪ್ ಅದರ್ಸ್, ನಾಟ್ ಫಾರ್ ಯುವರ್ ಸೆಲ್ಫ್. ಕರೆಕ್ಟ್. ಇಟ್ ವಿಲ್ ಬಿ ಆರಾಮಾಗಿ ಕೆಲಸ ಮಾಡೋದು, ಏನು ತೊಂದರೆ ಇಲ್ಲ. ಬಿಕಾಸ್ ಎವ್ರಿ ಟ್ರಾನ್ಸ್ಫರ್ ಲೈಕ್ ಈಸ್ ಜಸ್ಟ್ ಅ ನ್ಯೂ ಓಪನಿಂಗ್. ಹೌ ಮೆನಿ ಪೀಪಲ್ ಕ್ಯಾನ್ ಸೇ ದಟ್ ಐ ಹ್ಯಾವ್ ವರ್ಕ್ಡ್ ಇನ್ like 40-50 different places within a lifetime, but here you can, in government service you can. Correct. And all 40-50 new roles, new people to work with, and the sheer number of people you can interact with and actually do the work is tremendous. So that way, if you look at it like that, then it's an excellent thing. If you look at like illa na ಬೆಂಗಳೂರಲ್ಲೇ ಇರಬೇಕು ಜೀವನ ಪೂರ್ತಿ ಅಂದ್ರೆ then ಆಗಲ್ಲ. Then that's a different kind of attitude altogether. Correct. ಹೌದು. ಅವ್ರನ್ನ ಗುಲ್ಬರ್ಗಾದಲ್ಲೇ ಇರಬೇಕು, ಬೆಳಗಾಮಲ್ಲೇ ಇರಬೇಕು, ಮಂಗಳೂರಲ್ಲೇ ಇರಬೇಕು. That kind of attitude will not work. You should be able to work on everything, and we have, as IPS, IAS or any other service, we have opportunities to join central organizations also. Be it IB, be it RAW, be it CRPF, BSF in that. You can even join UN also if you want. So again, for people who are those who are inclined, they do join, they do have a very good life, they do have excellent exposure. At the end of the day, like ille uttu ille beldi ille saayadralli anta artha irodilla. Correct. You have to see the world, try and understand. It will enhance your horizons also. It's a good thing. Desha sutti nodu kosha odi nodu. Exactly. Exactly. So ಆ ರೀತಿ if you have that mentality from beginning, nothing will affect you like that. Okay. ಆರಾಮಾಗಿ ಮಾಡಬಹುದು. Well, finally ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? The only thing I would say to all UPSC aspirants is this much only, that one thing I have always observed among UPSC aspirants is they feel that somebody else is more brilliant than them. ಸಂಬಡಿ ಅವನಿಗೆ ಜಾಸ್ತಿ ತಲೆ ಇದೆ, ಅವನಿಗೆ ಮುಂಚೆಯಿಂದನೂ ಅವನು ರ್ಯಾಂಕ್ ತೆಗಿತಾ ಇದ್ದ, ನಾನು ಮುಂಚೆಯಿಂದ ಓದಿಲ್ಲ, ಈ ಟೈಪ್ ಎಲ್ಲ ಇರ್ತದೆ. ದಟ್ ಈಸ್ ಸಮಥಿಂಗ್ ವಿಚ್ ಐ ಫೆಲ್ಟ್ ವಾಸ್ ನಾಟ್ ಟ್ರೂ ಅಟ್ ಆಲ್. ರೀಸನ್ ಇಸ್ ಸಿಂಪಲ್. ಯಾರಿಗೂ ಕೂಡ ಜ್ಞಾನ ಅನ್ನೋದು ಮಳೆ ಬಿದ್ದಾಗೆ ತಲೆ ಮೇಲೆ ಬೀಳೋದಿಲ್ಲ. ತಲೆ ಮೇಲೆ ಬಿದ್ದರೂ ಕೂಡ ತಲೆ ಒಳಗಡೆ ಬಂದು ಸೇರ್ಕೊಳ್ಳೋದಿಲ್ಲ, ಆಯಿತಾ? ಸೊ ಇಟ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಅಕ್ವೈರ್ಡ್ ಬೈ ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್. ಆ್ಯಂಡ್ ದ ಮೋರ್ ಯು ನೋ, ಇಟ್ ಈಸ್ ಲೈಕ್ ಮನಿ. ದ ಮೋರ್ ಮನಿ ಯು ಮೇಕ್, further you can make more money out of it ಅಷ್ಟೇ. ಸೊ ಸಿಮಿಲರ್ಲಿ ಜ್ಞಾನ ಅನ್ನೋದು ಹಂಗೇನೆ.
Correct. The more you know, the more better inference you can draw about something else you get to know later. That type. So, and the only way to do it is read. So read as much as possible and spend every single, for example, even today, even though it's not required as per service rules and all, I read at least 2 to 2.5 hours a day. Because otherwise, because I never read for any exam till date, except UPSC, of course. UPSC you have to read for exam only. Correct. But otherwise, I always read for the sake of learning. Okay. ಅಂದರೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನಂಗೊಂಥರ ಲೈಕ್ ಐ ಟು ಫೀಲ್ ಅನ್ಕಂಫರ್ಟೇಬಲ್ ಟಿಲ್ ಐ ಗೆಟ್ ಟು ನೋ. Like starting from, for example, how cameras function to how a TV functions, or how a chair is made, how a shirt is made, or how a clock is made, everything. That having that need to know, if you have that much, I think you can do extremely well. And so basically, don't compare yourself to others. You can become like anyone else or even better if you put in the required hard work. That person has put in hard work, that's the reason he is very sustained anta illa. Secondly, with respect to answer writing, most of them feel that again in UPSC mains, because this is something somebody taught me, that's why I thought I should tell. Normally ಏನು ಮಾಡ್ತಿದ್ದೆ ನಾನು ಮುಂಚೆ, I would go and vomit everything I knew on paper and come back. ಅವನು ಇನ್ವಿಜಿಲೇಟರ್ ಕರ್ಮ ಅವನು ಓದ್ಕೊಳ್ಳಿ ಅಂತ. But I failed to understand that fellow has to correct 150 to 200 papers a day. ಅವನಿಗೆ ನನ್ನಂಥವ್ರು 150-200 ಪೇಪರ್ ಕರೆಕ್ಟ್ ಮಾಡಿ ಬರೋದ್ರಿಂದ ಅವನಿಗೆ ಓದ್ತಾ ತಲೆ ಕೆಟ್ಟೋಗ್ತದೆ. ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂದರೆ, ನನ್ನ ಪಾಯಿಂಟ್ ಸರಿ ಇಲ್ಲ ಅಂದರೆ, ಲೈಕ್ ಹೀಲ್ ಎಂಡ್ ಅಪ್ ಗಿವಿಂಗ್ ಮೀ ಸಮ್ ಎವರೇಜ್ ಮಾರ್ಕ್. ಸೊ ಬಟ್ ಗಿವನ್ ದ ಲೆಸ್ ಅಮೌಂಟ್ ಆಫ್ ಟೈಮ್ ದಟ್ ಇಸ್ ದರ್, ವಿ ಕ್ಯಾನ್ ನಾಟ್ ಟೇಕ್ ಎ ಹೈಲೈಟರ್ ಆ್ಯಂಡ್ ಹೈಲೈಟ್ ಆ್ಯಂಡ್ ಆಲ್, ಅದೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಆಸ್ ಮಚ್ ಆಸ್ ಪಾಸಿಬಲ್ somebody told me to write in a point format for all answers, including essays. Okay, point wise, like point wise. definition. Yeah. So basically, he can see my points. Points ಅಂದ್ರೆ like 1, 2, 3, 4, 5, 6, 7, 8 ಈ ಟೈಪ್, like A, B, C, D ಟೈಪ್ ಈ ಟೈಪ್ ಬರ್ಕೊಂಡು ಹೋಗೋದೇ ಹೇಳ್ಕೊಟ್ಟ. Once I started writing answers like that, even essays, even if it was 40 pages, I would divide it into maybe like the advantages of this, disadvantages of this, then overall some scientific purview, then conclusion ಈ ಟೈಪ್ ಎಲ್ಲ ಬರ್ಕೊಂಡು ಈಚ್ ಸೆಕ್ಷನ್ನಲ್ಲಿ I would put points. I would make these the main points and sub points in each section. Okay. So that what happens is it gives an entire framework of the answer to the invigilator. He knows what all aspects I have touched on. So he can judge me very easily and quickly. Correct. And properly. Rather than me writing paragraph after paragraph or page after page. That I feel really they help me a lot. And that is something that I feel aspirants should try it out. Okay. Because it will make it easy for the invigilator to assess a particular student. Yeah, and of course read and study as much as possible, and dedicate, knowing that you are competing with equally dedicated people. Correct. You are not competing with your schoolmates. ಈ ಟೈಪ್ ಇಲ್ಲ, ಐದರ್ ನಿಮ್ಮಷ್ಟೇ ಇಲ್ಲ ನಿಮಗಿನ್ನ ಹೆಚ್ಚು ಡೆಡಿಕೇಶನ್ ಇರುವಂಥ ಜನರ ಜೊತೆ ಕಂಪೀಟ್ ಮಾಡ್ತಾ ಇರೋದ್ರಿಂದ ಯುವರ್ ಎಫರ್ಟ್ ಶುಡ್ ಬಿ ಐದರ್ ಈಕ್ವಲೆಂಟ್ ಆರ್ ಮೋರ್. ಕರೆಕ್ಟ್. ಅಮೇಸಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು. ಖಡಕ್ ಆಫೀಸರ್ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಕೂಡ ಜನ ಕೊಟ್ಟಿದ್ದಾರೆ, ನಿಮ್ವರೆಗೂ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೆ ಸಂತೋಷ್ ಬಾಬು ಅವರ ಮಾತುಗಳು. ಅದೇನೇ ಇದ್ರೂ ಕೂಡ IPS ಆಗಬೇಕು ಅಂತಂದ್ರೆ ಏನೆಲ್ಲ ಫಾಲೋ ಮಾಡಬೇಕು ಮತ್ತು ಎಕ್ಸಾಮ್ಸ್ ಅಲ್ಲಿ ಹೇಗೆ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಇರಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ರು. ಬಹುಶಃ ತುಂಬಾ ಜನರು ಹೇಗೆ ಪ್ಯಾಟ್ರನ್ ಫಾಲೋ ಮಾಡೋದು ಅನ್ನುವಂಥದ್ದನ್ನ ಹುಡುಕ್ತಾ ಇರ್ತಾರೆ. ನಮ್ಮ ಸಂದರ್ಶನ ನೋಡಿದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನೋಡ್ತಾ ಇರಿ ನ್ಯಾಷನಲ್ TV. ನಾನು ಸೈಯದ್ ಹಿದಾಯತ್.